ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಬಂದು ನನ್ನ ಈ ಲಾಂಗ್ ವೀಡಿಯೋದಲ್ಲಿ ಬಂದು ನಾನು ಮೊಳಕೆ ಕಾಳು ಸಾಂಬಾರನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡಬೇಕು ಅಂತ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಸಮ್ಟೈಮ್ಸ್ ನಾನು ಏನು ಮಾಡ್ತೀನಿ ಅಂತಂದರೆ ಅಂಗಡಿಯಿಂದ ತೊಗೊಬಂದುಬಿಡ್ತೀನಿ ಮೊಳಕೆ ಕಾಳು ಮೊಳಕೆ ಕಾಳುಗಳನ್ನ. ಜಾಸ್ತಿ ನಾನು ಹುಳ್ಳಿಕಾಳು ಯಾವುದು ಮೊಳಕೆ ಕಟ್ಟಿರ್ತಾರೋ ಅದನ್ನು ತೊಗೊಳ್ತೀನಿ. ಹುಳ್ಳಿಕಾಳು, ಬಟಾಣಿ ಮತ್ತು ಹೆಸರು ಕಾಳು ಕೂಡ ಹಾಕ್ಕೋಬೋದು. ಬಟ್ ನಾನು ಇವಾಗ ನನ್ನ ಲಾಂಗ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಇದನ್ನು ಮೊಳಕೆ ಕಾಳು ಸಾಂಬಾರನ್ನ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಎಂಡ್ವರೆಗೂ ನೋಡಿ. ತುಂಬಾ ಸಾಂಬಾರು ಮಾತ್ರ ತುಂಬ ಟೇಸ್ಟ್ ಇರುತ್ತೆ. ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಬನ್ನಿ ಮತ್ತು ಹೆಂಗೆ ಪ್ರಿಪೇರ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸಾರಿ, ಇವಾಗ ನೋಡಿ, ಇದು ಬಂದು ಮೊಳಕೆ ಕಾಳನ್ನೆಲ್ಲ ನಾನು ಈ ಥರ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಂದು ನಾನು 2 ಬದನೆಕಾಯಿ ಹಾಗೆ 1 ಆಲೂಗಡ್ಡೆ ಇದಿಷ್ಟನ್ನು ಹಾಕ್ಕೋತೀನಿ. ನಾನು ಹಾಕ್ಕೊಂಡು ಫಸ್ಟು ಒಗ್ಗರಣೆ ಮಾಡ್ಕೋತೀನಿ. ಇದನ್ನ ಒಗ್ಗರಣೆ ಮಾಡಿಕೊಂಡು ಇದಕ್ಕೊಂದು ಮಸಾಲ ರೆಡಿ ಮಾಡ್ತೀನಿ. ಹಳ್ಳಿ ಕಡೆ ಆಲ್ಮೋಸ್ಟ್ ಹೀಗೆ ಮಾಡೋದು. ಈ ಥರ ಏನಾದರೂ ಕಾಳು ಸಾರು ಮಾಡ್ತಾರೆ ಅನ್ನೋ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕಾಳು ಸಾರು ಮಾಡಬೇಕಾದ್ರೆ ಅವ್ರು ಕಂಪಲ್ಸರಿ ಆಲೂಗಡ್ಡೆ ಬದನೆಕಾಯಿ ಹಾಕಿರ್ತಾರೆ. ಬಟ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋ ರೀಸನ್ ಅದನ್ನು ಯೂಸ್ ಮಾಡ್ತಾರೆ. ಇವಾಗ ಫಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ನಾವು. ಓಕೆ, ಫಸ್ಟು ನಾನು ಏನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಇದೆಲ್ಲ ಒಗ್ಗರಣೆ ಹಾಕ್ಕೊಬಿಡ್ತೀನಿ. ಇವಾಗ ನೋಡಿ, ಒಗ್ಗರಣೆಗೆ ಬಂದು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಇದು ಮೂರನ್ನು ಹಾಕಿ ನಾನು ಒಗ್ಗರಣೆ ಮಾಡ್ಕೊತೀನಿ. ಯಾವಾಗೂ ಅಷ್ಟೇ ನಾನು ಯಾವುದೇ ತರಕಾರಿಗಳನ್ನು ತೊಗೊಂಡ್ರೂ ನಾನು ಫಸ್ಟ್ ಈ ಥರ ಒಗ್ಗರಣೆ ಮಾಡ್ಕೊಬಿಡ್ತೀನಿ. ಈ ಥರನೂ ಮಾಡ್ಕೊಬೋದು, ಇಲ್ಲ ನೀವೆಲ್ಲ ಬೇಯಿಸಿದಾದ್ಮೇಲೆ ಸಾಂಬಾರೆಲ್ಲ ಎಂಡಲ್ಲಿ ಕೂಡ ಒಗ್ಗರಣೆ ಮಾಡ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಈ ಥರ ಮಾಡ್ಕೊಳ್ಳಿ. ಕರಿಬೇವು ಬಂದು ನಾನು ಸ್ಟಾರ್ಟಿಂಗಲ್ಲೇ ಹಾಕಲ್ಲ, ಈರುಳ್ಳಿ ಹಾಕಿದ ಮೇಲೆ ನಾನು ಕರಿಬೇವು ಹಾಕ್ತೀನಿ ಯಾವಾಗೂ ಅಷ್ಟೇ. ಮೊದಲೇ ಹಾಕ್ಬಿಟ್ರೆ ಸ್ವಲ್ಪ ಏನಾಗುತ್ತೆ, ಆಯಿಲಲ್ಲಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ಹಸಿದಂಗೆ ಆಗಿಬಿಡುತ್ತೆ. ಹಾಗಾಗಿ ನನಗೆ ಹಸಿದು ಕರಿಬೇವಿನ ಸ್ಮೆಲ್ ಇರಬೇಕು ಅನ್ನೋ ರೀಸನಿಂದ ನಾನು ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಈ ಥರ ಹಾಕ್ಕೊಳ್ತೀನಿ. ಆಮೇಲೆ ಇದಿಷ್ಟು ಆದಮೇಲೆ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಮೊಳಕೆ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ನೀವು ಎಲ್ಲ ಹಾಕ್ತಾಯಿದ್ದೀನಿ, ಎಲ್ಲ ಕಾಳನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಸುಮ್ಮನೆ ಲೈಟಾಗಿ ಹಂಗೆ ಬಾಡಿಸಿ ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಅನ್ನೋದನ್ನ ಕೊಡುತ್ತೆ ಸಾಂಬಾರು. ನನಗೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನನಗೆ ಫೇವ್ರೇಟ್ ಇದು ಮೊಳಕೆ ಕಾಳು ಸಾರು. ಆಮೇಲೆ ಕಾಳು ಸಾರುಗಳೆಲ್ಲನೂ ತುಂಬಾ ಇಷ್ಟ. ಆಲ್ಮೋಸ್ಟ್ ಹಳ್ಳಿ ಕಡೆಲ್ಲ ಇದೇ ಥರ ಮಸಾಲನೇ ರೆಡಿ ಮಾಡ್ತಾರೆ. ನಾನು ಇವಾಗ ತೋರಿಸ್ತೀನಲ್ವ, ಇದೇ ಥರ ಮಸಾಲನೇ ರೆಡಿ ಮಾಡಿ ಹಾಕ್ತಾರೆ. ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಬೇಯಿಸ್ಕೋಬೇಕು. ನೀವು ಬೇಕಾದ್ರೆ ನೀವು ಕುಕ್ಕರ್ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು, ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಜಸ್ಟ್ ಒಂದು ವಿಸಿಲ್ ಬಿಟ್ಟರೆ ಸಾಕು ನಿಮಗೆ. ಸ್ವಲ್ಪ ನಾನು ವಾಟರ್ನ ಆ್ಯಡ್ ಮಾಡ್ತೀನಿ. ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇವಾಗ ಇದು ಬೇಯ್ತಾ ಇರುತ್ತೆ. ಇದು ಬೇಯ್ತಾ ಇರಬೇಕಾದ್ರೆ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ನಾನು ನೆಕ್ಸ್ಟು ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಒಂದು ಮಸಾಲ ರೆಡಿ ಮಾಡ್ತೀನಿ. ಇವಾಗ ಕಾಳು ಬೇಯ್ತಾ ಇರುತ್ತೆ. ನಾನು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳಕ್ಕೆ ಬಂದು ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ನಾನು ಜಾಸ್ತಿ ಹಾಕ್ಕೊಳಲ್ಲ, ಸ್ಪೈಸಿನೆಸ್ಸು ಸ್ವಲ್ಪ ಕಡಿಮೆ ಇರಲಿ ಅಂತ. ಮೆಣಸಿನಕಾಯಿ,
ಸ್ವಲ್ಪ ಕರಿಬೇವು, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತೀನಿ ನಾನು. ನೋಡಿ ಒಂದಿಷ್ಟು ಧನಿಯಾ ಪುಡಿ, ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ನೋಡಿ 4 ಟೊಮೆಟೊ ತೊಗೊಂಡಿದ್ದೀನಿ. ಈ 4 ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಸಿ ಹಾಕೋದು ಬೇಡ. ಹೀಗಾಗಿ ವಾಶ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಟೊಮೆಟೊಗಳಲ್ಲಿ ಸಮ್ಟೈಮ್ಸ್ ಹುಳ ಇರುತ್ತೆ. ಅದಕ್ಕೆ ಇದನ್ನು ಹಾಗೆ ಹಾಕ್ಕೊಬಿಡ್ತಾ ಇದ್ದೀನಿ. ಸ್ಟೀಲ್ ಅಲ್ವಾ, ಬೇಗ ಕಾದ್ಬಿಡುತ್ತೆ. ಟೊಮೆಟೊ ನೋಡಿ ಈ ಥರ ಕಟ್ ಮಾಡಿ ಚೆಕ್ ಮಾಡ್ಕೊತೀನಿ ನಾನು ಯಾವಾಗೂ ಅಷ್ಟೇ. ಟೊಮೆಟೊನ ಸ್ವಲ್ಪ ಬಾಡಿಸ್ಕೋಬೇಕು. ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಬೇಡ. ಲೈಟಾಗಿ ಬಿಸಿ ಆದರೆ ಸಾಕು ಟೊಮೆಟೊ. ಇನ್ನು ಯಾಕಂದರೆ ಸಾಂಬಾರಲ್ಲಿ ಹಾಕಿದ ತಕ್ಷಣ ಅದು ಇದಾಗ್ಬಿಡುತ್ತೆ. ಯಾಕಂದರೆ ನಾವು ಮಿಕ್ಸಿ ಮಾಡ್ಕೊತೀವಲ್ಲ, ಮಿಕ್ಸಿ ಮಾಡ್ಕೊಂಡು ನಾವು ಇದಕ್ಕೆ ಹಾಕ್ತೀವಲ್ಲ, ಸಾಂಬಾರಿಗೆ ಹಾಕ್ತೀವಲ್ಲ, ಆಗ ಸರೋಗುತ್ತೆ. ಹಸಿ ವಾಸನೆ ಎಲ್ಲ ಏನೂ ಇರೋಲ್ಲ. ಜಸ್ಟ್ ಲೈಕ್ ನೀವು ಮಾಡಿಕೊಂಡ್ರೆ ಸಾಕು. ಸ್ಟೀಲ್ ಆಗಿರೋದ್ರಿಂದ ಬೇಗ ಕಾದ್ಬಿಡುತ್ತೆ. ಆಮೇಲೆ ನೋಡಿ, ಇದು ಮಸಾಲೆ ಮಾಡಿದ್ದೀವಲ್ಲ, ಮಸಾಲೆಗೆ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊತೀನಿ. ಇದಕ್ಕೆ ಹುಣಸೆನೆಲ್ಲ ಆ್ಯಡ್ ಮಾಡಬಾರ್ದು, ನೀವು ಟೊಮೆಟೊನೇ ಹಾಕಬೇಕು ಇದಕ್ಕೆ. ಈಗ ನೋಡಿ, ನಾನು ಇದನ್ನು ಇಷ್ಟನ್ನ ಮಿಕ್ಸಿ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಏನು ಅಂತಂದರೆ, ಇಷ್ಟಲ್ಲದೆ ನಾನು ಆಲ್ರೆಡಿ ಕಾಳೆಲ್ಲ ಬೆಂದಿದೆ. ಇವಾಗ ಕಾಳು ಬೇಯಿಸ್ಕೊತೀನಿ ಅಂತ ಹೇಳಿದ್ನಲ್ಲ, ನೋಡಿ ಸ್ವಲ್ಪ ಕಾಳನ್ನು ಇದನ್ನು ರುಬ್ಕೊಳಕ್ಕೂ ಹಾಕ್ಕೊತೀನಿ ನಾನು. ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಬೇಡ. ಆಲ್ರೆಡಿ ಬೇಗ ಇಟ್ಬಿಟ್ಟಿದ್ದೀವಲ್ಲ ಕಾಳನ್ನ, ಅದನ್ನೇ ಸ್ವಲ್ಪ ಎತ್ಕೊಂಡ್ರೆ ಆಯಿತು. ನೋಡಿ ಇಷ್ಟು ಸಾಕು. ನಾನು ಸ್ವಲ್ಪನೇ ಹಾಕ್ಕೊತೀನಿ, ಜಾಸ್ತಿ ಹಾಕಿದ್ರೂ ಕೂಡ ಮಂದ ಬಂದುಬಿಡುತ್ತೆ. ಇವಾಗ ಇದಿಷ್ಟನ್ನು ಮಿಕ್ಸಿ ಮಾಡಿಕೊಂಡು ನಾನು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಆಲ್ರೆಡಿ ಕಾಳೆಲ್ಲ ಬೆಂದ್ಬಿಡ್ತು. ನೋಡಿ ಇದು ಮಿಕ್ಸಿ ಆಯಿತು, ರುಬ್ಕೊಂಡೆ ನೀಟಾಗಿ ಮಸಾಲೆ. ಇವಾಗ ನೆಕ್ಸ್ಟ್ ಒಂದು ಏನು ಮಾಡ್ಕೊತೀನಿ ಅಂತಂದರೆ, ಇದಕ್ಕೆ ನೋಡಿ ಇದಕ್ಕೆ ಬಂದು ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ನಿಮ್ಮ ದೊಡ್ಡ ಮಿಕ್ಸಿ ಇದ್ದರೆ ನೀವು ಅದರಲ್ಲೇ ಹಾಕ್ಕೋಬೋದು. ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮ್ಯಾಟೋಸು, ಆಮೇಲೆ ಇದು ಕಾಳು ಹೇಳಿದ್ನಲ್ಲ, ಕಾಳು ಅದೇನು ಕಾಳಿದೆಯೋ ಅದನ್ನು ಹಾಕ್ಕೊಳ್ಳಿ. ಕಾಳು ಹೇಳಿದ್ನಲ್ವ, ಈ ಕಾಳು ತೊಗೊಂಡಿದ್ನಲ್ಲ, ಈ ಕಾಳು
ಇದಿಷ್ಟನ್ನು ಕೂಡ ಮತ್ತೆ ರುಬ್ಕೊಂಡು ಇದು ಸಾಂಬಾರಿಗೆ ಆ್ಯಡ್ ಮಾಡಿಬಿಡಬೇಕು. ಇದೊಂದು 10 ಮಿನಿಟ್ಸ್ ಕುದಿಸಿದ್ರೆ ಸಾಕು, ನಿಮಗೆ ಸಾಂಬಾರು ರೆಡಿ ಆಗುತ್ತೆ. ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಸ್ಪೈಸಿನೆಸ್ ಕಡಿಮೆ ಇತ್ತು ಅಂದರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಚಿಲ್ಲಿ ಪೌಡರ್ ಇದ್ದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆನೂ ಹಾಕಿ ನೋಡ್ಕೊಳ್ಳಿ. ಆಲ್ರೆಡಿ ಎಲ್ಲ ತರಕಾರಿಗಳೆಲ್ಲ ಚೆನ್ನಾಗಿಯೇ ಬೆಂದಿದೆ. ನಮ್ಗೆ ಇವಾಗ ಏನಿದ್ರೂ ಇದು ನಿಮಗೆ ಎಷ್ಟು ಗಟ್ಟಿ ಬೇಕು ಅಂದರೆ ಅಷ್ಟು ಕುದಿಸಿದ್ರೆ ಗಟ್ಟಿ ಆಗುತ್ತೆ. ಯಾಕಂದರೆ ನಾವು ಕಾಳೆಲ್ಲ ಹಾಕಿ ರುಬ್ಬಿರೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು. ನಿಮ್ಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ, ನೀರು ಥರ ಬೇಕಾದರೆ ನೀರು ಥರನೂ ಇಟ್ಕೋಬೋದು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಉಪ್ಪು ಖಾರ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಒಂದು ನಮಗೇನಂದರೆ ಇವಾಗ ಜಸ್ಟು ನಮಗೆ ಹಸಿ ವಾಸನೆ ಹೋಗಬೇಕಷ್ಟೆ. ಈ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದೀವಲ್ಲ, ಹಸಿ ವಾಸನೆ ಹೋಗಬೇಕು. ಒಂದು 5 ರಿಂದ 10 ನಿಮಿಷ ಕುದಿಸಿ ಸಾಂಬಾರು ರೆಡಿ ಆಗುತ್ತೆ. ಕ್ಲೋಸ್ ಮಾಡ್ತೀನಿ. ಒಂದು 10 ನಿಮಿಷ ಇದನ್ನು ಕುದಿಸ್ಕೊತೀನಿ. ಅಷ್ಟರಲ್ಲಿ ರೈಸ್ ಮಾಡಬೇಕು. ರೈಸ್ ಮಾಡಿಬಿಡ್ತೀನಿ, ಅಡುಗೆ ರೆಡಿ ಆಗುತ್ತೆ. ಓಕೆ, ನೋಡೋಣ. ಇವಾಗ ಸಾಂಬಾರು ರೆಡಿ ಆಗಿದೆ. 5 to 10 ಮಿನಿಟ್ಸ್ ಆಯಿತು. ಚೆನ್ನಾಗಿ ಕುದೀತಾ ಇದೆ. ಫುಲ್ ರೆಡಿ ಆಯಿತು ಸಾಂಬಾರು. ನೀವಿದು ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ರೈಸ್ಗೆ ಮುದ್ದೆಗೆ ಚೆನ್ನಾಗಿರುತ್ತೆ. ಚಪಾತಿಗಿಂತಲೂ ರೈಸ್ಗೆ ಮುದ್ದೆಗೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಓಕೆ, ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.